ಹಲೋ ಡಿಯರ್ SSLC ಸ್ಟೂಡೆಂಟ್ಸ್, ನಿಮ್ಮ ಪರೀಕ್ಷೆಯಲ್ಲಿ ಯಾವುದಾದ್ರೂ ಒಂದು ವರ್ಡನ್ನು ಕೊಟ್ಟು ಅದನ್ನು ನೌನಾಗಿ ಯೂಸ್ ಮಾಡಿ ಅಥವಾ ವರ್ಬ್ ಆಗಿ ನಿಮ್ಮ ಸೆಂಟೆನ್ಸಲ್ಲಿ ಯೂಸ್ ಮಾಡಿ ಅಂಥೇಳಿ ಕ್ವಶನನ್ನು ಕೊಟ್ಟಿರ್ತಾರೆ ಒಂದು ಅಂಕಕ್ಕೆ. ಸೊ ಈ ರೀತಿಯ ಪ್ರಶ್ನೆಯನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನು ನಾವು ಕೆಲವೊಂದಿಷ್ಟು ಟ್ರಿಕ್ಸ್ಗಳೊಂದಿಗೆ ಕಲಿತಾ ಹೋಗೋಣ ವಿದ್ಯಾರ್ಥಿಗಳೇ. ಫಸ್ಟ್ ವರ್ಡನ್ನು ನೋಡಿ, ಪ್ಲೇ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ನೌನ್ ಆಗಿ ಯಾವ ರೀತಿ ಈ ವರ್ಡನ್ನು ಯೂಸ್ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡೋಣ. ನೋಡಿ, ಪ್ಲೇ ಅಂತಕ್ಕಂಥದ್ದು ಮೂಲತಃ ವರ್ಬ್ ಆಗಿದೆ. ಇದನ್ನು ನಾವೀಗ ನೌನ್ ಆಗಿ ಯೂಸ್ ಮಾಡಬೇಕಾಗಿದೆ. ಸೊ ನೋಡಿ, ಈ ರೀತಿ ಕೊಟ್ಟಾಗ ನಾವು ಅದನ್ನು ಜೆರಂಡ್ ಫಾರ್ಮಲ್ಲಿ ಯೂಸ್ ಮಾಡಿದರೆ ನೌನ್ ಆಗಿ ಆ ಸೆಂಟೆನ್ಸನ್ನು ಫ್ರೇಮ್ ಮಾಡೋದು ತುಂಬ ಸುಲಭ ಆಗುತ್ತೆ ವಿದ್ಯಾರ್ಥಿಗಳೇ. ಜೆರುಂಡ್ ಅಂದರೆ ನೆನಪಿರಲಿ ವಿದ್ಯಾರ್ಥಿಗಳೇ, ವರ್ಬ್ ಪ್ಲಸ್ ING ಅನ್ನು ನಾವು ಸ್ಟಾರ್ಟಿಂಗಲ್ಲೇ ಯೂಸ್ ಮಾಡಿಕೊಂಡ್ರೆ ಅದನ್ನು ನೌನ್ ಆಗಿ ಯೂಸ್ ಮಾಡ್ಕೊಳ್ತೇವೆ ಮತ್ತು ಅದನ್ನು ಸೆಂಟೆನ್ಸ್ ಆಗಿ ನಾವು ಬರಿಬೋದು. ಯಾವ ರೀತಿ ಅಂದರೆ, ಪ್ಲೇ ಇದೆ ಅಲ್ವಾ, ಇದನ್ನು ನೋಡಿ ಪ್ಲೇಯಿಂಗ್ ಅಂತ ನಾನು ಸ್ಟಾರ್ಟಿಂಗಲ್ಲೇ ಬರ್ಕೊಳ್ತೇನೆ. ಪ್ಲೇಯಿಂಗ್ ಎವ್ರಿ ಡೇ ಈಸ್ ಗುಡ್ ಫಾರ್ ಹೆಲ್ತ್, ಈಸ್ ಗುಡ್ ಫಾರ್ ಅವರ್ ಹೆಲ್ತ್ ಅಂತ ನೀವು ಒಂದು ಸೆಂಟೆನ್ಸನ್ನು ಬರಿತೀರಾ ಅಂತ ಅಂದ್ಕೊಳ್ಳೋಣ. ನೋಡಿ, ಇಲ್ಲಿ ಪ್ಲೇಯಿಂಗ್ ಅಂತ ನಾವು ಸ್ಟಾರ್ಟಿಂಗಲ್ಲೇ ಬರ್ಕೊಂಡಿದ್ದೇವೆ. ಇದೊಂದು ING ಫಾರ್ಮಲ್ಲಿರೋ ವರ್ಬ್ ಆಗಿದ್ದರೂ ಕೂಡ ನಾವು ಸ್ಟಾರ್ಟಿಂಗಲ್ಲಿ ಬಳಸಿದಾಗ ಇದು ನೌನ್ ಆಗಿರುತ್ತೆ ಮತ್ತು ಜೆರಂಡ್ ಫಾರ್ಮ್ ಅಂತ ಕರಿತೇವೆ ನಾವು ಇದನ್ನು. ಸೊ ಈ ರೀತಿ ನೀವು ಏನು ಮಾಡ್ಬೋದು ಅಂದರೆ, ಯಾವುದಾದ್ರೂ ಒಂದು ವರ್ಬನ್ನು ಕೊಟ್ಟಿದ್ದರೆ ಅದನ್ನು ಜೆರಂಡ್ ಫಾರ್ಮಲ್ಲಿ ಸೆಂಟೆನ್ಸಲ್ಲಿ ಬಳಸ್ಕೋಬೇಕಾಗುತ್ತೆ. ನೀವೇನು ಮಾಡಿಬಿಡ್ತೀರ ಅಂದರೆ, ಐ ಆಮ್ ಪ್ಲೇಯಿಂಗ್ ಕ್ರಿಕೆಟ್ ಈ ರೀತಿ ಸೆಂಟೆನ್ಸನ್ನು ಬರೆದು ಬಿಡ್ತೀರ, ಅಲ್ಲಿ ಅದು ವರ್ಬ್ ಆಗುತ್ತೆ. ಸೊ ನೀವು ಆ ರೀತಿ ಸೆಂಟೆನ್ಸನ್ನು ಮಾಡೋಕ್ಕೆ ಹೋಗ್ಬಿಡಿ ವಿದ್ಯಾರ್ಥಿಗಳೇ. ಈಗ ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲ ವರ್ಡ್ಸ್ಗಳನ್ನು ಮೊದಲಿಗೆ ನೌನ್ ಆಗಿ ಯಾವ ರೀತಿ ಚೇಂಜ್ ಮಾಡೋದು ಅಂತ ನೋಡ್ತಾ ಹೋಗೋಣ. ನೆಕ್ಸ್ಟ್ ನಾವು ವರ್ಬ್ ಆಗಿ ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನು ಮತ್ತೊಂದು ಸಾರಿ ನೋಡ್ತಾ ಬರೋಣ. ಈಗ ನೋಡಿ, ವಾಚ್ ಅಂತಕ್ಕಂತಹ ಒಂದು ಪದ ಇದೆ ವಿದ್ಯಾರ್ಥಿಗಳೇ. ಸೊ ವಾಚ್ ಅಂದರೆ ನೋಡೋದು ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಳೋಣ. ನೀವು ಕೈಗೆ ಕಟ್ತಿರಲ್ವಾ, ಅದನ್ನು ಕೂಡ ವಾಚ್ ಅಂತ ನಾವು ಕರಿತೇವೆ. ನೀವು ಸಿಂಪಲ್ ಆಗಿ ಬರಿಬೋದು, ಐ ಹ್ಯಾವ್ ಸೋನಾಟಾ ವಾಚ್ ಅಂತ, ಆಗ ಅದು ಕೂಡ ನೌನ್ ಆಗುತ್ತೆ. ಅದು ತುಂಬ ಸಿಂಪಲ್ ಸೆಂಟೆನ್ಸ್. ಆದರೆ ಇಲ್ಲಿ ಜೆರಂಡ್ ಫಾರ್ಮಲ್ಲಿ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ನೋಡೋಣ ವಿದ್ಯಾರ್ಥಿಗಳೇ. ವಾಚ್ ಇರೋದನ್ನು ನಾವೀಗ ವಾಚಿಂಗ್ ಅಂತ ಸ್ಟಾರ್ಟಿಂಗಲ್ಲಿ ಬರ್ಕೊಳ್ತೇವೆ ವಿದ್ಯಾರ್ಥಿಗಳೇ. ವಾಚಿಂಗ್ TV ಈಸ್ ಅ ಬ್ಯಾಡ್ ಹ್ಯಾಬಿಟ್. ನೋಡಿ, ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಬೋದು, ಬ್ಯಾಡ್ ಹ್ಯಾಬಿಟ್ ಅಂತ ಒಂದು ಸೆಂಟೆನ್ಸನ್ನು ನಾವು ಬರಿತಾ ಇದ್ದೇವೆ. ಸೊ ಇಲ್ಲಿ ವಾಚಿಂಗ್ ಅನ್ನೋದನ್ನು ನಾವು ಜೆರಿಂಡ್ ಫಾರ್ಮಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. ಮೊದಲಿಗೆ ಹೇಳಿದಾಗೆ ಐ ಹ್ಯಾವ್ ಸೊನಾಟಾ ವಾಚ್, ಈ ರೀತಿ ವಾಚ್ ಅಂತಕ್ಕಂತಹ ವರ್ಡನ್ನು ನೀವು ಎಂಡಿಗೆ ಬಳಸ್ತೀರಲ್ವ, ಐ ಹ್ಯಾವ್ ಅ ಸೊನಾಟಾ ಅಥವಾ ಟೈಟಾನ್ ವಾಚ್. ಸೊ ಇಲ್ಲೂ ಗಮನಿಸ್ಬೋದು, ವಾಚ್ ಅಂತಕ್ಕಂಥದ್ದು ಕೊನೆಗೆ ಬಂದಿದೆ, ಇದು ಕೂಡ ಕರೆಕ್ಟ್ ಆಗುತ್ತೆ ವಿದ್ಯಾರ್ಥಿಗಳೇ ಸೆಂಟೆನ್ಸ್. ಇನ್ನು ವರ್ಬನ್ನು ಆಮೇಲೆ ನೋಡೋಣ. ವಾಟರ್ ನೋಡಿ ವಿದ್ಯಾರ್ಥಿಗಳೇ, ವಾಟರ್ ಅಂತಕ್ಕಂಥದ್ದು ಮೂಲತಃ ನೌನ್ ಆಗಿದೆ. ಸೊ ಇದನ್ನು ಸಿಂಪಲ್ ಆಗಿ ನಾವು ಸೆಂಟೆನ್ಸನ್ನು ಮಾಡ್ಬೋದು, ಇದು ವರ್ಬ್ ಅಲ್ಲ. ಹಾಗಾಗಿ ಯಾವ ರೀತಿ ಮಾಡ್ಬೋದು ಅಂದರೆ, ಐ ಆಮ್ ಡ್ರಿಂಕಿಂಗ್ ವಾಟರ್. ಸೊ ಈ ರೀತಿ ನೀವು ಒಂದು ಸೆಂಟೆನ್ಸನ್ನು ಮಾಡಬಹುದು, ಐ ಆಮ್ ಡ್ರಿಂಕಿಂಗ್ ವಾಟರ್. ವಿದ್ಯಾರ್ಥಿಗಳೇ ನೋಡಿ, ಇದನ್ನು ಯಾಕೆ ಜೆರಂಡ್ ಫಾರ್ಮಲ್ಲಿ ನಾನು ಬಳಸ್ತಾ ಇಲ್ಲ ಅಂದರೆ, ಇದು ಮೂಲತಃ ನೌನ್ ಆಗಿದೆ ವಿದ್ಯಾರ್ಥಿಗಳೇ, ಒಂದು ವಸ್ತುವಿನ ಹೆಸರಾಗಿರೋ ಕಾರಣ. ಸೊ ನೌನ್ ಕೊಟ್ಟಾಗ ನೀವು ಸಿಂಪಲ್ ಆಗಿ ಸೆಂಟೆನ್ಸ್ ಮಾಡ್ಬೋದು, ಬಟ್ ವರ್ಬನ್ನು ಕೊಟ್ಟು ನೌನ್ ಆಗಿ ಮಾಡಿ ಅಂತ ಕೇಳಿದಾಗ ಮಾತ್ರ ಜೆರಂಡ್ ಫಾರ್ಮನ್ನು ಯೂಸ್ ಮಾಡಿ ವಿದ್ಯಾರ್ಥಿಗಳೇ. ನೋಡಿ, ಇಲ್ಲಿ ಸರ್ಚ್ ಅಂತ ಇದೆ. ಸೊ ಇದೊಂದು ವರ್ಬ್ ಆಗಿದೆ. ನಾವೇನು ಮಾಡಬೇಕೀಗ, ಜೆರಂಡ್ ಫಾರ್ಮನ್ನು ಯೂಸ್ ಮಾಡಿಕೊಂಡು ಸೆಂಟೆನ್ಸನ್ನು ಫ್ರೇಮ್ ಮಾಡಬೇಕಾಗುತ್ತೆ ನೌನ್ಗೆ. ಸರ್ಚಿಂಗ್ ನೋಡಿ, ಇಲ್ಲಿ ING ಸೇರಿಸ್ಕೊಂಡು ಜೆರಂಡ್ ಫಾರ್ಮಲ್ಲಿ ಯೂಸ್ ಮಾಡ್ತಾ ಇದ್ದಾನೆ. ಸರ್ಚಿಂಗ್ ಮೀನಿಂಗ್ ಇನ್ ಅ ಡಿಕ್ಷನರಿ ಈಸ್ ಎ ಗುಡ್ ಹ್ಯಾಬಿಟ್ ಅಂತ ಬರಿತಾ ಇದ್ದೇನೆ. ಅಂದರೆ ಒಂದು ಮೀನಿಂಗನ್ನು ಸರ್ಚ್ ಮಾಡ್ತಕ್ಕಂಥದ್ದು ಡಿಕ್ಷನರಿಲಿ ಒಳ್ಳೆ ಹ್ಯಾಬಿಟ್ ಅಂತ ಆಗುತ್ತೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ವರ್ಡ್ ನೋಡಿ, ಪೇ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ವರ್ಬ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ವರ್ಬ್ ಆದಾಗ ನಾವು ನೌನ್ಗೆ ಈಗ ING ಫಾರ್ಮಲ್ಲಿ ಯೂಸ್ ಮಾಡಿಕೊಳ್ಳೋಣ, ಅಂದರೆ ಜೆರಂಡ್ ಫಾರ್ಮಲ್ಲಿ. ಪೇಯಿಂಗ್ ಏನು ಮಾಡ್ಬೋದು ವಿದ್ಯಾರ್ಥಿಗಳೇ, ಪೇಯಿಂಗ್ ಹೋಟೆಲ್ ಬಿಲ್ ಈಸ್ ಮೈ ವರ್ಕ್. ಸಿಂಪಲ್ ಆಗಿ ಮಾಡೋಣ, ಅಂದರೆ ಫ್ಯಾಮಿಲಿ ಸಮೇತ ಹೋದಾಗ ನಾನು ಹೋಟೆಲ್ ಬಿಲ್ಲನ್ನು ಪೇ ಮಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಸಿಂಪಲ್ಲಾಗಿ ಇಲ್ಲಿ ಸೆಂಟೆನ್ಸನ್ನು ಈ ರೀತಿ ಫ್ರೇಮ್ ಮಾಡಬಹುದು. ಇನ್ನೂ ಒಂದು ವಿದ್ಯಾರ್ಥಿಗಳೇ ನೋಡಿ, ಪೇ ಅಂತಕ್ಕಂಥದ್ದನ್ನು ನಾವು ಸಾಲರಿಗೆ ಈಕ್ವಲೆಂಟಾಗಿ ವರ್ಡನ್ನು ಯೂಸ್ ಮಾಡಬಹುದು. ಸೊ ಮೈ ಫ್ರೆಂಡ್ ಹ್ಯಾಸ್ ಅ ಗುಡ್ ಪೇ ಅಂದರೆ ಒಳ್ಳೆ ಪೇಮೆಂಟ್ ಇದೆ ಅವನಿಗೆ ಅಂತಕ್ಕಂತಹ ಒಂದು
ಮೀನಿಂಗ್ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ದಿಸ್ ಈಸ್ ವೆರಿ ಸೂಟಬಲ್ ಸೆಂಟೆನ್ಸ್. ಇನ್ನು ಸ್ಮೈಲ್ ಇದೆ ನೋಡಿ ವಿದ್ಯಾರ್ಥಿಗಳೇ, ಇದು ವರ್ಬ್ ಆಗಿದೆ. ಸೊ ಇದನ್ನು ನಾವು ಜೆರಂಡ್ ಫಾರ್ಮಲ್ಲಿ ಯೂಸ್ ಮಾಡೋಣ. ಅಂದರೆ ಸ್ಟಾರ್ಟಿಂಗಲ್ಲಿ ING ಫಾರ್ಮಲ್ಲೇ ಯೂಸ್ ಮಾಡ್ಕೊಳ್ಳೋಣ. ಸ್ಮೈಲಿಂಗ್ ಈಸ್ ಗುಡ್ ಫಾರ್ ಹೆಲ್ತ್. ಗುಡ್ ಫಾರ್ ಹೆಲ್ತ್. ನೋಡಿ ಬಹಳಷ್ಟು ಕಡೆ ಇದೇ ರೀತಿ ಸೆಂಟೆನ್ಸನ್ನು ನಾವು ಸುಲಭವಾಗಿ ಫ್ರೇಮ್ ಮಾಡಬಹುದು. ಅಗ್ರಿ ಇದೆ. ಅಗ್ರಿ ಅಂದರೆ ವಿದ್ಯಾರ್ಥಿಗಳೇ ಒಪ್ಪಿಕೊಳ್ಳೋದು ಅಂತ ಬರುತ್ತಲ್ವಾ, ಅಂದರೆ ಅಗ್ರಿಮೆಂಟ್ ಅಂತ ನಾವು ಕರೀಬಹುದು. ಸೊ ಇಲ್ಲಿ ನೌನ್ ಆಗಿ ಯಾವ ರೀತಿ ಯೂಸ್ ಮಾಡೋದು, ಇದನ್ನು ಜೆರಂಡ್ ಆಗಿ ಯೂಸ್ ಮಾಡೋಣ. ಅಗ್ರೀಯಿಂಗ್ ಟು ಮೈ ಫ್ರೆಂಡ್ಸ್, ಅಗ್ರೀಯಿಂಗ್ ಟು ಮೈ ಫಾದರ್ ಅಂತ ಬರ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಮೈ ಫಾದರ್ಸ್ ಕಂಡೀಷನ್ ಈಸ್ ವೆರಿ ಡಿಫಿಕಲ್ಟ್. ವೆರಿ ಡಿಫಿಕಲ್ಟ್. ಈ ರೀತಿ ಒಂದು ಸೆಂಟೆನ್ಸನ್ನು ನಾವು ಬರೀಬಹುದು. ಇನ್ನು ಬ್ರಷ್ ಅನ್ನು ವಿದ್ಯಾರ್ಥಿಗಳೇ ನೋಡಿ, ಬ್ರಷ್ ಅಂತಕ್ಕಂಥದ್ದು ಮೂಲತಃ ನೌನ್ ಆಗಿದೆ. ಸೊ ಇದನ್ನು ನೌನ್ ಆಗಿ ಯೂಸ್ ಮಾಡೋದು ಏನು ಅಷ್ಟೊಂದು ಡಿಫಿಕಲ್ಟ್ ಅಲ್ಲ. ಐ ಹ್ಯಾವ್ ಎ ಕೋಲ್ಗೇಟ್ ಟೂತ್ ಬ್ರಷ್ ಅಂತ ಮಾಡ್ಬೋದು ವಿದ್ಯಾರ್ಥಿಗಳೇ. ನೋಡಿ, ಐ ಹ್ಯಾವ್ ಅ ಕೋಲ್ಗೇಟ್ ಟೂತ್ ಬ್ರಷ್ ಅಂತ ಒಂದು ಸೆಂಟೆನ್ಸ್ ಫ್ರೇಮ್ ಆಗುತ್ತೆ. ಇನ್ನು ಅವಾರ್ಡನ್ನು ನೋಡಿ ವಿದ್ಯಾರ್ಥಿಗಳೇ, ಅವಾರ್ಡ್ ಅಂತಕ್ಕಂಥದ್ದು ನೌನ್ ಆಗಿದೆ. ಸೊ ನಾವು ಸಿಂಪಲ್ ಆಗಿ ಇಲ್ಲಿ ಸೆಂಟೆನ್ಸನ್ನು ಬರೀಬಹುದು. ಮೈ ಫ್ರೆಂಡ್ won a award in the event. ಅಂದರೆ ಈವೆಂಟಲ್ಲಿ ನನ್ನ ಫ್ರೆಂಡ್ ಅವಾರ್ಡನ್ನು ಗೆದ್ದಿದ್ದಾನೆ ಅಂತ ಒಂದು ಸೆಂಟೆನ್ಸನ್ನು ಇಲ್ಲಿ ಫ್ರೇಮ್ ಮಾಡಬಹುದು. ಇನ್ನು ಮತ್ತೊಂದು ಪ್ರೇ ಅಂತಕ್ಕಂಥದ್ದು ವಿದ್ಯಾರ್ಥಿಗಳೇ ನೋಡಿ ವರ್ಬ್ ಆಗಿದೆ. ಹಾಗಾಗಿ ನಾವು ಇದನ್ನೇನು ಮಾಡ್ಬೋದು ಅಂದರೆ ಜೆರಂಡ್ ಆಗಿ ಯೂಸ್ ಮಾಡೋಣ. ಪ್ರೇಯಿಂಗ್ ಟು ಗಾಡ್, ಸಾರಿ ವಿದ್ಯಾರ್ಥಿಗಳೇ, ಗಾಡ್ ಅಂತ ಯಾವಾಗಾದರೂ ಬರೆದಾಗ ನಾವು ಕ್ಯಾಪಿಟಲ್ ಲೆಟರಿಂದನೇ ಬರಿಬೇಕು. ಪ್ರೇಯಿಂಗ್ ಟು ಗಾಡ್ ಈಸ್ ಗುಡ್ ಹ್ಯಾಬಿಟ್ ಅಂತ ಬರೆಯೋಣ. ಇನ್ನು ವಾಟರ್ ಇದೆ, ಮೂಲತಃ ನೌನ್ ಆಗಿದೆ. ಸೊ ಸಿಂಪಲ್ ಆಗಿ ನಾವು ಸೆಂಟೆನ್ಸನ್ನು ಬರಿಬೋದು. ಐ ಆಮ್ ಡ್ರಿಂಕಿಂಗ್ ವಾಟರ್. ಸೊ ನೌನ್ ಆಗಿರೋದ್ರಿಂದ ಇದನ್ನು ಯೂಸ್ ಮಾಡೋದು ಸುಲಭ ಆಗುತ್ತೆ. ರನ್ ಇದೆ ವಿದ್ಯಾರ್ಥಿಗಳೇ ನೋಡಿ, ವರ್ಬ್ ಆಗಿರೋ ಕಾರಣ ಇದನ್ನು ನಾವು ING ಫಾರ್ಮಲ್ಲಿ ಯೂಸ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಜೆರಂಡ್ ಆಗಿ. ರನ್ನಿಂಗ್ ಈಸ್ ಎ ಗುಡ್ ಹ್ಯಾಬಿಟ್. ನೋಡಿ ಬಹಳಷ್ಟು ಪದಗಳಿಗೆ ನಾವು ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇವೆ. ಇನ್ನು ಬುಕ್ ಇದೆ, ಇದು ಕೂಡ ನೌನ್ ಆಗಿದೆ. ಹಾಗಾಗಿ ಐ ಆಮ್ ರೀಡಿಂಗ್ ಬುಕ್ ಅಂತ ಸಿಂಪಲ್ ಆಗಿ ಸೆಂಟೆನ್ಸನ್ನು ಫ್ರೇಮ್ ಮಾಡೋಣ. ಐ ಆಮ್ ರೀಡಿಂಗ್ ಬುಕ್. ಸೊ ಇವಿಷ್ಟು ವಿದ್ಯಾರ್ಥಿಗಳೇ ನೌನನ್ನು ಯಾವ ರೀತಿ ನಾವು ಯೂಸ್ ಮಾಡೋದು ಅಂತ. ಈಗ ನಾವು ವರ್ಬ್ ಆಗಿ ಯಾವ ರೀತಿ ಯೂಸ್ ಮಾಡೋದು ಅಂತಕ್ಕಂಥದ್ದನ್ನು ನೋಡ್ತಾ ಬರೋಣ ವಿದ್ಯಾರ್ಥಿಗಳೇ, ಈ ಎಲ್ಲ ಸೆಂಟೆನ್ಸ್ಗಳಿಗೂ ಕೂಡ. ನೋಡಿ ಮೊದಲನೇದಾಗಿ ಪ್ಲೇ ಇದೆ. ನೀವು ನೋಡಿ ಐ ಆಮ್ ಅಂತ ಬಳಸಿ ಯಾವುದೇ ಸೆಂಟೆನ್ಸ್ಗೆ ಇರಲಿ ಈ ರೀತಿ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಬಹಳಷ್ಟು ಸೆಂಟೆನ್ಸ್ಗೆ ಇದು ವರ್ಕ್ ಆಗುತ್ತೆ. ಐ ಆಮ್ ಆದ ತಕ್ಷಣವೇ ಯಾವ ವರ್ಬನ್ನು ಕೊಟ್ಟಿರ್ತಾರೋ ಅದನ್ನು ING ಫಾರ್ಮಲ್ಲಿ ಬರೆದುಕೊಳ್ಳೋಣ. ನೋಡಿ ಇಲ್ಲಿ ING ಅಂತಕ್ಕಂಥದ್ದು ಮಧ್ಯದಲ್ಲಿ ಬರ್ತಾ ಇದೆ, ಸ್ಟಾರ್ಟಿಂಗಲ್ಲಿ ಬರ್ತಾ ಇಲ್ಲ ವಿದ್ಯಾರ್ಥಿಗಳೇ, ಕನ್ಫ್ಯೂಸ್ ಆಗಬೇಡಿ. ಐ ಆಮ್ ಪ್ಲೇಯಿಂಗ್ ಒಂದು ಗೇಮ್ ಹೆಸರನ್ನು ಬರೆಯೋಣ. ಐ ಆಮ್ ಪ್ಲೇಯಿಂಗ್ ಕ್ರಿಕೆಟ್. ಎಷ್ಟು ಸಿಂಪಲ್ ಇದೆ ನೋಡಿ ವರ್ಬ್ ಆಗಿ. ಇನ್ನು ವಾಚ್ ಇದೆ ವಿದ್ಯಾರ್ಥಿಗಳೇ ನೋಡಿ, ಸೇಮ್ ಐ ಆಮ್ ಇದೇ ಥರ ತೆಗೆದುಕೊಳ್ತೇವೆ. ಐ ಆಮ್ ವಾಚಿಂಗ್, ಇದಕ್ಕೆ ಸೂಟಬಲ್ ಒಂದು ಆಬ್ಜೆಕ್ಟನ್ನು ಹಾಕಿ ಐ ಆಮ್ ವಾಚಿಂಗ್ ಎ ಮೂವಿ ಅಂತ ಸೆಂಟೆನ್ಸನ್ನು ಬರಿತಾ ಇದ್ದೇವೆ. ವಾಟರ್ ಇದೆ ನೋಡಿ ವಿದ್ಯಾರ್ಥಿಗಳೇ, ಇದು ಕೂಡ ಸಿಂಪಲ್. ಐ ಆಮ್ ವಾಟರಿಂಗ್ ಪ್ಲ್ಯಾಂಟ್ಸ್ ಅಂತ ಬರಿಬಹುದು ವಿದ್ಯಾರ್ಥಿಗಳೇ. ನೋಡಿ ಐ ಆಮ್ ಮತ್ತು ವರ್ಬ್ಗೆ ING, ಐ ಆಮ್ ವರ್ಬ್ಗೆ ING ಎಲ್ಲ ಕಡೆ ಇದೇ ರೀತಿ ಯೂಸ್ ಮಾಡ್ತಾ ಇದ್ದೇವೆ. ಸರ್ಚ್ ಇದೆ ನೋಡಿ ವಿದ್ಯಾರ್ಥಿಗಳೇ, ಐ ಆಮ್ ಸರ್ಚ್ ಇರೋದನ್ನು ING ಫಾರ್ಮಲ್ಲಿ ಬರಿತಾ ಇದ್ದೇವೆ. ಮಧ್ಯದಲ್ಲಿ ಐ ಆಮ್ ಸರ್ಚಿಂಗ್ ಎ ಬುಕ್. ಐ ಆಮ್ ಸರ್ಚಿಂಗ್ ಎ ಬುಕ್, ನಾನೊಂದು ಪುಸ್ತಕವನ್ನು ಹುಡುಕ್ತಾ ಇದ್ದೇನೆ. ಸೊ ಈ ರೀತಿ ಮಧ್ಯದಲ್ಲಿ ING ಫಾರ್ಮ್ ಬರ್ತಾ ಇದೆ. ನೌನ್ ಆದಾಗ ಸ್ಟಾರ್ಟಿಂಗಲ್ಲಿ ಬಂದಿತ್ತು, ಇದು ನಿಮಗೆ ಗಮನದಲ್ಲಿ ಇರಬೇಕು ವಿದ್ಯಾರ್ಥಿಗಳೇ. ಪೇ ಇದೆ ನೋಡಿ, ಐ ಆಮ್ ಅಂತ ಬರ್ಕೊಳ್ತೇವೆ. ಐ ಆಮ್ ಪೇ ಇರೋದನ್ನು ING ಫಾರ್ಮಲ್ಲಿ ಬರ್ಕೊಳ್ಳಿ. ಐ ಆಮ್ ಪೇಯಿಂಗ್ ಹೋಟೆಲ್ ಬಿಲ್ ಅಂತ ಬರೀತೇವೆ. ನೋಡಿ ಐ ಆಮ್ ಪೇಯಿಂಗ್. ಸ್ಮೈಲ್ ಇದೆ ವಿದ್ಯಾರ್ಥಿಗಳೇ, ಸಿಂಪಲ್ ಇದೆ. ಐ ಆಮ್ ಇಲ್ಲೂ ಕೂಡ ಅಷ್ಟೇ
ಐ ಆಮ್ ಸ್ಮೈಲಿಂಗ್. ಇಷ್ಟು ಬರೆದ್ರೂ ಕೂಡ ಸಾಕು ವಿದ್ಯಾರ್ಥಿಗಳೇ. ಐ ಆಮ್ ಸ್ಮೈಲಿಂಗ್ ಫಾರ್ ಯುವರ್ ಜೋಕ್ ಅಂತ ನೀವು ಮುಂದೆ ಬೇಕಾದರೆ ಸೇರಿಸ್ಬೋದು. ಇಷ್ಟೇ ಬರೆದ್ರೂ ಕೂಡ ಯು ವಿಲ್ ಗೆಟ್ ದ ಮಾರ್ಕ್ಸ್. ಅಗ್ರಿ ಇದೆ, ಐ ಆಮ್ ಅಂತ ಬರ್ಕೊಳ್ಳೋಣ. ಅಗ್ರಿ ಇರೋದನ್ನು ಐ ಎನ್ ಜಿ ಫಾರ್ಮಲ್ಲಿ ಬರೆದುಕೊಳ್ಳೋಣ. ಐ ಆಮ್ ಅಗ್ರೀಯಿಂಗ್ ಆಬ್ಜೆಕ್ಟಿಗೆ ಟು ಯುವರ್ ಕಂಡೀಷನ್, ನಿನ್ನ ಕಂಡೀಷನ್ಗೆ ನಾನು ಒಪ್ಕೊಳ್ತಾ ಇದ್ದೇನೆ ಅಂತಕ್ಕಂತಹ ಒಂದು ಮೀನಿಂಗ್ ಬರುತ್ತೆ ವಿದ್ಯಾರ್ಥಿಗಳೇ. ನೋಡಿ, ಐ ಆಮ್ ಅಗ್ರೀಯಿಂಗ್. ಇನ್ನು ಬ್ರಷ್ ಇದೆ, ಐ ಆಮ್ ಬ್ರಷಿಂಗ್ ಮೈ ಟೀತ್. ಸಿಂಪಲ್ ಆಗಿ ಬರಿಬಹುದು ವಿದ್ಯಾರ್ಥಿಗಳು. ನೋಡಿ, ಐ ಆಮ್ ಬ್ರಷಿಂಗ್. ಅವಾರ್ಡ್ ಇದೆ, ಐ ಆಮ್ ಅವಾರ್ಡಿಂಗ್. ನೋಡಿ ವಿದ್ಯಾರ್ಥಿಗಳೇ, ಐ ಆಮ್ ಅವಾರ್ಡಿಂಗ್ ದ ವಿನ್ನರ್, ಗೆದ್ದಿರೋನಿಗೆ ಪ್ರಶಸ್ತಿ ಕೊಡ್ತಾ ಇದ್ದೇನೆ ಅಂತಕ್ಕಂತಹ ಮೀನಿಂಗ್ ಬರುತ್ತೆ. ಐ ಆಮ್ ಅವಾರ್ಡಿಂಗ್ ದ ವಿನ್ನರ್. ಇನ್ನು ಪ್ರೇ ಇದೆ ವಿದ್ಯಾರ್ಥಿಗಳೇ, ಐ ಆಮ್ ಪ್ರೇಯಿಂಗ್. ನೋಡಿ, ಐ ಆಮ್ ಪ್ರೇಯಿಂಗ್ ಟು ಗಾಡ್. ನೋಡಿ, ಐ ಆಮ್ ಪ್ರೇಯಿಂಗ್. ವಾಟರ್ ಇದೆ, ಐ ಆಮ್ ವಾಟರಿಂಗ್ ಪ್ಲಾಂಟ್ಸ್. ನೋಡಿ ವಿದ್ಯಾರ್ಥಿಗಳೇ, ಈ ರೀತಿ ವರ್ಬಾಗಿ ಯೂಸ್ ಮಾಡೋದು ತುಂಬಾ ಸುಲಭ ವಿದ್ಯಾರ್ಥಿಗಳೇ, ಯಾವುದೇ ಒಂದು ವರ್ಡನ್ನು. ರನ್ ಇದೆ, ಸಿಂಪಲ್ ವಿದ್ಯಾರ್ಥಿಗಳೇ, ಐ ಆಮ್ ರನ್ನಿಂಗ್. ಇದಕ್ಕೇನು ಆಬ್ಜೆಕ್ಟ್ ಅವಶ್ಯಕತೆ ಇಲ್ಲ ವಿದ್ಯಾರ್ಥಿಗಳೇ, ಐ ಆಮ್ ರನ್ನಿಂಗ್. ಬುಕ್ ಇದೆ ವಿದ್ಯಾರ್ಥಿಗಳೇ, ಐ ಆಮ್ ಬುಕ್ಕಿಂಗ್. ಐ ಆಮ್ ಬುಕ್ಕಿಂಗ್ ಅ ರೂಮ್. ಐ ಆಮ್ ಬುಕ್ಕಿಂಗ್ ಎ ಹೋಟೆಲ್ ಅಥವಾ ಐ ಆಮ್ ಬುಕ್ಕಿಂಗ್ ಟ್ರೈನ್ ಟಿಕೆಟ್. ಈ ರೀತಿ ನೀವು ಸೆಂಟೆನ್ಸನ್ನು ಬರಿಬೋದು ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, ನೀವು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂತಹ ಯಾವುದಾದ್ರೂ ಒಂದು ವರ್ಡ್ಗೆ ತೆಗೆದುಕೊಂಡು ಒಂದು ನೌನ್ ಆಗಿ ಒಂದು ವರ್ಬ್ ಆಗಿ ಯೂಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಒಂದು ಸೆಂಟೆನ್ಸನ್ನು ಕಳಿಸಿ. ಈ ಒಂದು ವಿಡಿಯೋದಿಂದ ನಿಮಗೆ ಈ ಒಂದು ಟಾಪಿಕನ್ನು ಕಲ್ತ್ಕೊಳ್ಳಿಕ್ಕೆ ಅರ್ಥ ಆಗಿದೆ ಅಂತ ನನಗೂ ಕೂಡ ಅರ್ಥ ಆಗುತ್ತೆ. ಮತ್ತು ಬೇರೆ ಯಾವುದಾದ್ರೂ ಟಾಪಿಕ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೇನೆ. ಮತ್ತೆ ಸಿಗೋಣ ವಿದ್ಯಾರ್ಥಿಗಳೇ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.